ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ಹೃತ್ಪೂರ್ವಕವಾಗಿ ನಾನು ವಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಸೊ ಎಂಟರ್ಪ್ರಿನರ್ಶಿಪ್ ಅಂತ ಬಂದಿದೆ. ಏನಿದೆ ಸಬ್ಜೆಕ್ಟ್ ಸರ್? ಎಂಟರ್ಪ್ರಿನರ್ಶಿಪ್. ಓಕೆ, ನೋಡಿ ಒಳ್ಳೆ ಸಬ್ಜೆಕ್ಟೇ ಬಂದಿದೆ. ಇಟ್ ಈಸ್ ರಿಲೇಟೆಡ್ ಟು ಯು ಆ್ಯಕ್ಚುಲಿ. ಆಫ್ ಕೋರ್ಸ್ ಎವ್ರಿಬಡಿ ಯು ಆರ್ ಮೋರ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಐ ಥಿಂಕ್. ಯಾವುದೇ ಒಂದು ನೋಡಿ ಒಂದು ಸ್ಥಾಪನೆ ಆಗಬೇಕಂದ್ರೆ ಯಾರು ಒಂದು ಮುಂದೆ ನಿಂತ್ಕೊಂಡು ಡಿಸಿಷನ್ ತಗೋಬೇಕು ಅಲ್ವಾ? ನೋಡಿ ಇವತ್ತಿನ ಸೇರಿರೋದಕ್ಕೆ ರೇಣು ಸರ್ ಕಾರಣ, ರೇಣುಕಾ ಸ್ವಾಮಿ ಸರ್. ಅಂದ್ರೆ ಅವ್ರು ಡಿಸಿಷನ್ ತಗೊಂಡ್ರು, ಅದರಿಂದ ನಾವೆಲ್ಲರೂ ಸೇರಿ ಒಂದು ಡಿಸಿಷನ್ ಕೇನ್ ಚೇಂಜ್ ಎನಿಥಿಂಗ್. ಸೊ ಡಿಸಿಷನ್ನೇ ತಗೊಂಡಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಅದೇ ರೀತಿ ಎಕ್ಸಾಂಪಲ್ ಹೇಳೋದಾದ್ರೆ ನಮ್ಮ ಕಿಂಬರ್ಲಿ ಪ್ರಾಪರ್ಟೀಸ್, ಸೊ ಅದನ್ನು ಕೂಡ ಅಷ್ಟೇ ಒಂದು ದೊಡ್ಡ ಒಂದು ಪ್ರಾಜೆಕ್ಟ್ ಆಗಿ ನಾವು ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನಮ್ಮ ಒಂದು ಕಂಪ್ನಿಯ ಮೇನ್ ಮಂಜುನಾಥ್ ಸರ್ ಮತ್ತು ಶಿಲ್ಪಶ್ರೀ ಮೇಡಮ್ ಅವರು ತುಂಬಾ ಬಡ ಕುಟುಂಬದಿಂದ ಬಂದಂಥವ್ರು. ಬಟ್ ಇದೊಂದು ದೊಡ್ಡ ಸಂಸ್ಥೆನ ಕಿಂಬರ್ಲಿ ಅನ್ನೋದನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಅವತ್ತು ಡಿಸಿಷನ್ ತಗೊಂಡು ಅವ್ರು ಡಿಸಿಷನ್ ತಗೊಂಡಿದ್ದು ಇವತ್ತು ಈ ಒಂದು ಮುಖಾಂತರ ಸೊ ಊಟ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಲೈಕ್ ಜಾಬ್ಗಳಾಗಿರ್ಬೋದು. ಸೊ ಇವತ್ತು ನಾನು ನಿಂತಿದ್ದೀನಿ ಅಂದ್ರೆ ಅವರು ಒಂದು ಕಂಪ್ನಿ ಊಟ ಸೊ ಅದರಿಂದ ಈ ತರ ಪ್ರತಿಯೊಬ್ಬರು ಕೂಡ ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇದ್ರೆ ಲೈಫಲ್ಲಿ ತುಂಬಾ ನೂರಾರು ಜನಕ್ಕೆ ನಾವು ಆಪರ್ಚುನಿಟಿನ ಕೊಡ್ತಾ ಹೋಗ್ಬೋದು. ಇವಾಗ ನೋಡಿ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಇವಾಗ ಧೀರುಭಾಯಿ ಅಂಬಾನಿ ತಗೊಳ್ಳಿ. ಅವರು ಅವತ್ತು ಡಿಸಿಷನ್ ತಗೊಂಡಿದ್ದು ಇವತ್ತು ಇಡೀ ಇಂಡಿಯಾದಲ್ಲೇ ನಂಬರ್ 1 ಪ್ಲೇಸ್ ಅಲ್ಲಿ ಇದ್ದಾರೆ. ಅವರು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಆಗ್ತಾ ಇದ್ದಾರೆ ಧೀರುಭಾಯಿ ಅಂಬಾನಿ. ಬಟ್ ಅವತ್ತು ಅವರು ಪೆಟ್ರೋಲ್ ಬಂಕಲ್ಲೇ ಪೆಟ್ರೋಲ್ ಆಗ್ತಾ ಇದ್ದಿದ್ರೆ ಇವತ್ತು ಇಷ್ಟು ದೊಡ್ಡ ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಇಷ್ಟೊಂದು ದೊಡ್ಡ ಒಂದು ಸಂಸ್ಥೆನೆ ಕಟ್ಟಿದ್ದಾರೆ, ಆಲ್ ಓವರ್ ಇಂಡಿಯಾದಲ್ಲಿ ಅಥವಾ ವರ್ಲ್ಡ್ ವೈಡ್ ಹೆಸರು ಮಾಡಿದ್ದಾರೆ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು 3ನೇ ಕ್ಲಾಸ್ ಓದಿರೋದು, ಕರೆಕ್ಟ್ ಅಲ್ವಾ? ಸೊ ಅವರು ಅವತ್ತು ಡಿಸಿಷನ್ ತಗೊಂಡಿಲ್ಲ ಅಂದಿದ್ರೆ, ಅಂದ್ರೆ ನಾನು ಇಷ್ಟೇ ಓದಿಲ್ಲ, ನಾನು ದಡ್ಡ ಅಥವಾ ನನಗೇನು ಬರಲ್ಲ ಅಂತ ಏನಾದ್ರು ಬ್ಯಾಕ್ಔಟ್ ಆಗಿದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಅವರಿಲ್ಲ ಅನ್ನೋ ಇಡೀ ಕರ್ನಾಟಕ ಅವ್ರ ಬಗ್ಗೆ ಮಾತಾಡುತ್ತೆ. ಸೊ ಆ ಥರ ಪ್ರತಿಯೊಬ್ಬರು ಇನಿಷಿಯೇಟಿವ್ ತಗೊಂಡು ಮುಂದೆ ಬರಬೇಕು. ಸೊ ಮುಂದೆ ಬಂದಾಗ ಲೈಫಲ್ಲಿ ಏನು ಬೇಕಾದ್ರೆ ಅಚೀವ್ ಮಾಡ್ಬೋದು. ನಾವು ಮುಂದೆನೇ ಬಂದಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ಲ ಮೇಡಮ್? ಇವತ್ತು ನಾವು ಇಲ್ಲಿ ಪ್ರಯತ್ನ ಪಡಬೇಕು. ಇವತ್ತು ನಾವು ನಮ್ಮ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀವಿ. ಬಟ್ ಇಲ್ಲಿ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಕೆಲವೊಬ್ರು, ಬಟ್ ಇನ್ನ ಟೈಮ್ ತಗೊಳ್ತದೆ ಬರ್ತಾ ಇದೆ. ಹಾಗಂತೇಳಿ ನಾವು ತಾಳ್ಮೆನ ಪೇಷನ್ಸ್ನ ಕಳ್ಕೋಬಾರ್ದು. ಸೊ ಇವತ್ತೆಲ್ಲ ನಾಳೆ ರಿಸಲ್ಟ್ ಬಂದೇ ಬರುತ್ತೆ, ಬಟ್ ನಮ್ಮ ಎಫರ್ಟ್ ನಮ್ಮ ಪ್ರಯತ್ನನ ಯಾವತ್ತೂ ಸ್ಟಾಪ್ ಮಾಡಬಾರ್ದು. ಅದಕ್ಕೋಸ್ಕರ ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ಒಂದು ಸ್ಟೆಪ್ ಮುಂದೆ ಹೋದ್ರೆ ಭಗವಂತ ಸಪೋರ್ಟ್ ಮಾಡ್ತಾನೆ ನಮಗೆ. ನಾವು ಯಾವತ್ತೂ ಹಿಂದೆ ಹಾಕಬಾರ್ದು. ನಮ್ಮ ಕೈಲಿ ಆಗುತ್ತೆ ಅಂತ ಒಂದೇ ಒಂದು ಸ್ಟೆಪ್ ಮುಂದೆ ಹೋದ್ರೆ ಸೊ ನಮ್ಮನ್ನ ಸಪೋರ್ಟ್ ಮಾಡೋಕ್ಕೆ ತುಂಬಾ ಜನ ಬರ್ತಾರೆ. ನಾನು ಆಗಲ್ಲ, ನನ್ನ ಕೈಲಿ ಆಗಲ್ಲ ಅಂತ ನಾವು ಕೂತಿದ್ರೆ ಲೈಫಲ್ಲಿ ಅಲ್ಲೇ ಇರಬೇಕು. ಅದಕ್ಕೋಸ್ಕರ ಎಲ್ಲರಿಗೂ ನಾನು ಹೇಳೋದೇನೆಂದ್ರೆ ಪ್ರಯತ್ನ ಪಡೋಣ, ಎಫರ್ಟ್ ಹಾಕೋಣ, ರಿಸಲ್ಟ್ ಭಗವಂತ ಕೊಟ್ಟೇ ಕೊಡ್ತಾನೆ. ಸೊ ಎಲ್ಲರೂ ಕೂಡ ಬೆಳೆಯೋಣ. ಸೊ ಇಲ್ಲಿ ಬಂದಿರೋರಿಗೆ ಮತ್ತೆ ಎಲ್ಲರಿಗೂ ಕೂಡ ನಾನು ತುಂಬಾ ಖುಷಿಯಿಂದ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಗೊತ್ತಿಲ್ಲ ಏನ್ ಮಾತಾಡ್ಬೇಕಂತ ಏನ್ ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ಏನಂದ್ರೆ ಲೈಫಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು ಅಂದ್ರೆ ಸೊ ನಾವು ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಎಲ್ಲ ಮಾಡಲೇಬೇಕು. ಬಟ್ ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಾ ಇರಬೇಕು. 100% ಎಲ್ಲರೂ ಸಕ್ಸಸ್ ಆಗ್ಬೋದು. ಸೊ ನಾವು ಯಾವತ್ತೂ ಬ್ಯಾಕ್ಔಟ್ ಆಗಬಾರ್ದು. ಸೊ ಸೀರಿಯಸ್ಲಿ ಹೇಳ್ತೀನಿ, ಎಲ್ಲರಿಗೂ ದೇವರು ಭಗವಂತ ಒಂದಲ್ಲ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾರೆ. ಯಾರು ದಡ್ರಲ್ಲ ಸರ್. 100% ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದನ್ನ ಹೊರಗಡೆ ತೆಗೆಯುವಂತ ಪ್ರಯತ್ನ ನಾವು ಮಾಡಬೇಕು. ಅದಕ್ಕೋಸ್ಕರ ಎಲ್ಲರೂ ಕೂಡ ನೀವು ಯಾವತ್ತು ಏನೇ ಮಾಡಬೇಕು ಅಂದ್ರೂ ಭಯ ಪಡಕೋಬೇಡಿ, ಮುಂದೆ ನುಗ್ಗಿ, ಖಂಡಿತ ನೀವು ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.